ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಸಾಯಿ ಫಾಸ್ಟ್ ಫುಡ್. ಗೆಳೆಯರೆ, ಇದು ಪೈಪ್ಲೈನ್ ರೋಡ್ ಮಲ್ಲಸಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇದೆ. ಹಾಗೆ ನಾಕೋಡ ಜ್ಯುವೆಲರ್ಸ್ ಅಂಡ್ ಬ್ಯಾಂಕರ್ಸ್ ಇದರ ಆಪೋಸಿಟ್ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇಡ್ಲಿ, ಚಿತ್ರಾನ್ನ ಮತ್ತೆ ಮಶ್ರೂಮ್ ಪಲಾವ್ ಸಖತ್ತು ಸ್ಪೆಷಲ್ ಆಗಿರುತ್ತೆ. ಹಾಗೆ ಡೈಲಿ ಒಂದೊಂದು ವೆರೈಟಿ ರೈಸ್ ಬಾತ್ಗಳಿರುತ್ತೆ. ಚಿತ್ರಾನ್ನ ಮತ್ತೆ ಇಡ್ಲಿ ಡೈಲಿ ಇರುತ್ತೆ, ಹಾಗೆ ದೋಸೆನೂ ಡೈಲಿ ಇರುತ್ತೆ. ಎಲ್ಲ ಸಖತ್ತು ಸೂಪರ್ ಆಗಿರುತ್ತೆ. ಬನ್ನಿ ಒಂದ್ಸಾರಿ ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಮಶ್ರೂಮ್ ಪಲಾವ್. ಸೋಮವಾರ ಮಾತ್ರ ಮಶ್ರೂಮ್ ಪಲಾವ್ ಸಿಗುತ್ತೆ. ಹಾಗೆ ಚಿತ್ರಾನ್ನ ಡೈಲಿ ಇರುತ್ತೆ, ಇಡ್ಲಿ, ದೋಸೆ ಇದೆಲ್ಲ ಡೈಲಿ ಇರುತ್ತೆ. ಮತ್ತೆ ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ಗಳು ಚೇಂಜ್ ಆಗ್ತಾ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಪೂರಿ ಮಾಡ್ತಾ ಇದ್ರೆ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಇಡ್ಲಿ ಹಿಟ್ಟು. ಇಲ್ಲಿನ ಇಡ್ಲಿ ಸಖತ್ತು ಸಾಫ್ಟ್ ಆಗಿ ಸೂಪರ್ ಆಗಿದೆ ಫ್ರೆಂಡ್ಸ್. ನಾವು ಇಲ್ಲಿ ಇಡ್ಲಿ, ಪೂರಿ, ಹಾಗೆ ದೋಸೆ ಮತ್ತೆ ಮಶ್ರೂಮ್ ಪಲಾವ್, ಚಿತ್ರಾನ್ನ ಇದೆಲ್ಲ ನಾವು ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್, ಸೂಪರ್ ಆಗಿತ್ತು. ಬನ್ನಿ ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಆರ್ಡರ್ ಕೊಡ್ತಾ ಇದ್ದಾರೆ, ಹಾಗೆ ತಿಂತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಋಷಭೇಶ್ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ ಪಲಾವು, ಚಿತ್ರಾನ್ನ ತಗೊಂಡೆ. ಓಕೆ, ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಇಲ್ಲಿ ಆಕ್ಚುಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಓಕೆ, ಸ್ಟೂಡೆಂಟ್ಸ್ ಆಕ್ಚುಲಿ, ಅದಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಓಕೆ, ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡಿದೀನಿ. ದೋಸೆ, ಚಿತ್ರಾನ್ನ, ಪಲಾವು, ಇಡ್ಲಿ, ವಡ ಎಲ್ಲ ಮಾಡ್ತಾ ಇರ್ತೀವಿ. ಓಕೆ, ಇಲ್ಲಿ ಒಂದೊಂದು ವೆರೈಟಿ. ಓಕೆ, ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ನಂಗೆ ಇಲ್ಲಿ ದೋಸೆ ಚೆನ್ನಾಗಿ ಮಾಡ್ತಾರೆ, ದೋಸೆ ಬಹಳ ಇಷ್ಟ. ಅದು ಬಿಟ್ರೆ ರೈಸ್ ಬಾತ್ ಅದ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಎವ್ರಿ ನೈಟ್ ಆಲ್ಮೋಸ್ಟ್. ಓಕೆ, ಇಲ್ಲ ಮತ್ತೆ ಬೋರ್ ಆದ್ರೆ ಬೇರೆ ಕಡೆ ಹೋಗ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ, ಒಳ್ಳೆ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ. ಯಾರು ಬರೋರಿದ್ರೆ ಈ ಕಡೆ ಬಂದ್ರೆ ಬಲ್ಗಂಟ ಸೈಡ್ ಬನ್ನಿ, ಚೆನ್ನಾಗಿದೆ, ಎವ್ರಿ ಡೇ ಇರುತ್ತೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇದು ನೋಡಿ, ತಟ್ಟೆ ಇಡ್ಲಿ ಪಾರ್ಸಲ್ ಮಾಡ್ತಾ ಇದ್ದಾರೆ. ಇಡ್ಲಿ ಮಾತ್ರ ಸಖತ್ತು ಸಾಫ್ಟ್ ಆಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬಂದಾಗ ಮರಿದಲೆ ಇಡ್ಲಿಯನ್ನ ಟೇಸ್ಟ್ ಮಾಡಿ. ಹಾಗೆ ಇಲ್ಲಿ ಪಾರ್ಸಲ್ ಕೂಡ ತುಂಬಾ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಮಶ್ರೂಮ್ ಪಲಾವ್ ಇದು. ಫ್ರೆಂಡ್ಸ್, ಈಗ ಕೆಲವು ದೋಸೆಗಳು ಮಾಡ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ದೋಸೆ, ಹಾಗೆ ಏನೇನು ದೋಸೆ ಮಾಡ್ತಾರೆ ಅಂತ ನೋಡ್ಕೊಂಡ್ಬರೋಣ. ಮಸಾಲೆ ದೋಸೆ ನೋಡಿ ಫ್ರೆಂಡ್ಸ್, ಇದು ನೋಡಿ, ಏನ್ ಸಕದ ಕಾಣ್ತಾ ಇದೆ ಅಲ್ಲ ಮಸಾಲಾ ದೋಸೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಫ್ರೆಂಡ್ಸ್. ಹಾಗೆ ಈಗ ಉದ್ದಿನ ವಡೆ ಹಾಕ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ.
ಇಲ್ಲಿ ಉದ್ದಿನೂಡ ಮೆಣಸಿನಕಾಯಿ ಬಜ್ಜಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಸೂಪರ್ ಆಗಿರ್ತವೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಾವು ಸುಮಾರು ಒಂದು 4-5 ತಿಂಗಳಿಂದ ಬರ್ತಾ ಇದೀವಿ ಶ್ರೀ ಸಾಯಿ ಫಾಸ್ಟ್ ಫುಡ್. ತುಂಬಾ ರುಚಿಯಾಗಿದೆ. ರುಚಿಗಿನ್ನ ಹೆಚ್ಚಾಗಿ ಅವರು ನಮ್ಮನ್ನ ಸಹೋದರ ತರ ಮಾತಾಡ್ಸೋದಿರ್ಲಿ, ಫುಡ್ ಸರ್ವ್ ಮಾಡೋ ರೀತಿ ಇರ್ಲಿ, ತುಂಬಾ ಚೆನ್ನಾಗಿದೆ. ನಾನು ಇಷ್ಟಪಟ್ಟು ತಿನ್ನುವಂಥದ್ದು ಒಂದು ಪೂರಿ, ನಂತರ ದಪ್ಪಕ್ಕೆ ಹಾಕೊಡ್ತಾರೆ, ಜೊತೆಗೆ ಮಶ್ರೂಮ್ ಪಲಾವ್ ಅಂಡ್ ಚಿತ್ರಾನ್ನ. ಒಂದ್ಸಲ ಬಂದು ಟೇಸ್ಟ್ ಮಾಡಿ, ಯಾವುದೇ 5 ಸ್ಟಾರ್ಗೆ ಹೋಗಲ್ಲ, ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ. ಥ್ಯಾಂಕ್ ಯು. ಬೇರೆ ಏನೇನು ಟೇಸ್ಟ್ ಮಾಡಿದಿರಂತ? ಬಜ್ಜಿ, ನನ್ಗೆ ರೈಸ್ ಐಟಮ್ ಅಲ್ಲಿ 2, ಒಂದು ಲೆಮನ್, ಇವ್ರು ಮಾಡೋ ಮಶ್ರೂಮ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಟ್ರೆ ಪೂರಿ, ಯಾಕಂದ್ರೆ ನಂತರ ದಪ್ಪಕ್ಕೆ ಹಿಡಿಯುತ್ತೆ ಅಂತ ಚೆನ್ನಾಗಿದೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ಸರ್, ದಯವಿಟ್ಟು. ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? 4 ಮಂತ್ ನಮ್ದು ಮೂವಿ ವರ್ಕ್ ನಡೀತಾ ಇದೆ. ಸೊ ಅದರಿಂದ 4 ಮಂತ್ಸ್ ಇಲ್ಲೇ ರೂಮ್ ಇರೋದ್ರಿಂದ 4 ಮಂತ್ ಇಂದ ಇಲ್ಲೇ ಬರ್ತಾ ಇದೀವಿ. ಯಾವ 5 ಸ್ಟಾರ್ಗೆ ಏನ್ ಕಮ್ಮಿ ಇಲ್ಲ. ಏನಂತಾರಲ್ಲ, ದೊಡ್ಡವ್ರದ್ದು ಮಾರ್ಕ್ಸ್ ಅನ್ನ, ಸಣ್ಣವ್ರದ್ದು ಏನು ರುಚಿ ತುಂಬಾ ಅದ್ಭುತವಾಗಿದೆ. ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರ್ ತುಂಬಾ ಚೆನ್ನಾಗಿ ಬ್ಲಾಗ್ ಮಾಡ್ತಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಈ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಫ್ರೆಂಡ್ಸ್, ಇಲ್ಲಿನ ಸ್ಪೆಷಲ್ ಆದ ಚಿತ್ರಾನ್ನನ ಗೊಜ್ಜಾಕಿ ಕಲಿಸ್ತಾ ಇದ್ದಾರೆ. ಬನ್ನಿ ನೋಡೋಣ ಫ್ರೆಂಡ್ಸ್. ಸಖತ್ತು ಸೂಪರ್ ಆಗಿರುತ್ತೆ ಚಿತ್ರಾನ್ನ ಮಾತ್ರ. ಬಂದಾಗ ಮನೆಯಲ್ಲೇ ಟೇಸ್ಟ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಟೇಸ್ಟ್ ಕಾಮೆಂಟ್ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜಾಕಿ ಕಲಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಸಖತ್ ಸೂಪರ್ ಆಗಿರುತ್ತೆ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಮತ್ತಷ್ಟು ದೋಸೆಗಳಿಗೆ ಆರ್ಡರ್ ಬಂದಿದೆ, ದೋಸೆಗಳು ಹಾಕ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸೆಟ್ ದೋಸೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ನೋಡಿ. ಉದ್ದಿನೋಡ ನೋಡಿ ಫ್ರೆಂಡ್ಸ್, ಏನು ಸಖತ್ ಕಾಣ್ತಾ ಇದೆ ಅಲ್ವಾ? ಕೆಂಪಿಗೆ ಗರಿ ಗರಿಯಾಗಿ ಸಖತ್ ಸೂಪರ್ ಆಗಿರ್ತದೆ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಪ್ರದೀಪ್ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ? ನಾನು ಈಗ ಇಡ್ಲಿ ಟೇಸ್ಟ್ ಮಾಡ್ತಾ ಇದೀನಿ. ಇದಾದ್ಮೇಲೆ ನನ್ನ ಫ್ಯಾಮಿಲಿ ಜೊತೆಗೆ ಪೂರಾ ಮಶ್ರೂಮ್ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡ್ತಾ ಇದೀನಿ. ಎಕ್ಸ್ಟ್ರಾರ್ಡಿನರಿ. ಹೇಗಿದೆ ಸರ್ ಟೇಸ್ಟ್? ಎಕ್ಸ್ಟ್ರಾರ್ಡಿನರಿ. ಕ್ಲೀನಿನೆಸ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬಾ ಫಸ್ಟ್ ಕ್ಲಾಸ್ ಇದೆ. ಅದಕ್ಕೆ ನಾವು ಯೂಶಲ್ ಆಗಿ ಅಟ್ಲೀಸ್ಟ್ 15 days ಒಂದ್ ಫ್ಯಾಮಿಲಿ ಜೊತೆ ಬಂದು ತಿಂದು ಹೋಗ್ತಿದ್ದೀನಿ ನಾನು. ಓಕೆ, ತುಂಬಾ ಫಸ್ಟ್ ಕ್ಲಾಸ್ ಇದೆ, ಎಲ್ಲರೂ ಟೇಸ್ಟ್ ಮಾಡ್ಬೋದು. ಏನೇನ್ ಟೇಸ್ಟ್ ಮಾಡಿದ್ರು ಸರ್? ನಾವು ಆಲ್ಮೋಸ್ಟ್ ಎಲ್ಲ, ನಿಮ್ಗೆ ಇಡ್ಲಿ, ಪೂರಿ, ಮಶ್ರೂಮ್ ಬಿರಿಯಾನಿ ಉಂಟಲ್ಲ, ಎಕ್ಸ್ಟ್ರಾರ್ಡಿನರಿ. ನಾವು ಅದನ್ನೆಲ್ಲ ಯೂಶಲ್ ಆಗಿ ಟೇಸ್ಟ್ ಮಾಡ್ತಿರ್ತೀವಿ. ಎವ್ರಿ 15 days ಮಂತ್ಲಿ ಬರ್ತಾ ಇರ್ತೀವಿ ಫ್ಯಾಮಿಲಿ ಜೊತೆ. ಮತ್ತೆ ಕ್ಲೀನಿನೆಸ್ ಆಗಿರ್ಬೋದು, ಅವ್ರು ಕೊಡೋ ಸರ್ವಿಸ್ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್, ಆಬ್ವಿಯಸ್ಲಿ. ಎಸ್, ಖಂಡಿತ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಖಂಡಿತವಾಗೂ ಎಲ್ಲರೂ ಬನ್ನಿ, ಒಮ್ಮೆ ಟೇಸ್ಟ್ ಮಾಡಿ, ನಿಮ್ಗೆ ಗೊತ್ತಾಗ್ತದೆ ಹೇಗೆ ಅಂತ. ಯಾರೋ ಹೇಳಿದ್ರು ಅಂತಲ್ಲ, ನೀವು ಒಮ್ಮೆ ಬಂದು ಚೆಕ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೀವು ಒಂದು ಒಳ್ಳೆ ಕಸ್ಟಮರ್ ಆಗ್ಬಿಡ್ತೀರಾ. ಅಲ್ಲಿ ನೋಡಿ, ನನ್ ಮಗ ಹೇಳ್ತಾರೆ, ಹೇಳಿ ಮೊದಲು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇದೆ ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ಇಲ್ಲೇ ಕಸ್ಟಮರ್ಗೆ ಹಾಕ್ತಾ ಇದ್ದಾರೆ ನೋಡಿ, ಏನ್ ಸಖತ್ ಕಾಣುತ್ತೆ. ಈಗ ಮತ್ತೊಂದಷ್ಟು ದೋಸೆಗಳು, ಮಸಾಲೆ ದೋಸೆ ಎಲ್ಲ ಬಂದಿದೆ, ಆರ್ಡರ್ ಬಂದಿದೆ, ಹಾಕ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ ನೋಡೋಣ. ದೋಸೆಗಳಿಗೆ ತುಂಬಾ ಬೇಡಿಕೆ ಇದೆ ಇಲ್ಲಿ, ಸಖತ್ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಈ ರೀತಿ. ಹಾಗೆ ಈರುಳ್ಳಿ ದೋಸೆ ಕೂಡ ಸಿಗುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ತಟ್ಟೆ ಇಡ್ಲಿ ನೋಡಿ ಫ್ರೆಂಡ್ಸ್, ಏನ್ ಸೂಪರ್ ಆಗಿ ಕಾಣ್ತಾ ಇದೆ. ಈ ರೀತಿ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಇಡ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ.
ನೋಡಿ ಕಸ್ಟಮರ್ಸ್ ಎಲ್ಲ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ಮತ್ತೆಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ. ನಾವ್ ಆಕ್ಚುಲಿ ವರ್ಕರ್ಸ್, ಮನೆಯಲ್ಲೆಲ್ಲ ಫುಡ್ ಮಾಡ್ಕೊಳಕ್ ಆಗಲ್ಲ, ಯಾವಾಗ್ಲೂ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾ ಇದ್ವಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನೇನ್ ಟೇಸ್ಟ್ ಮಾಡಿದ್ರೆ ಮೇಡಮ್ ಇಲ್ಲಿ? ನಾ ಇಲ್ಲೆಲ್ಲ ಟೇಸ್ಟ್ ಮಾಡಿದೀನಿ. ಲೈಕ್ ವಡೆ ಟೇಸ್ಟ್ ಮಾಡಿದ್ವಿ, ಮತ್ತೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ, ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲಾನು ಟೇಸ್ಟ್ ಚೆನ್ನಾಗಿರುತ್ತೆ. ಯಾವ್ದು ತುಂಬಾ ಇಷ್ಟ ಆಯ್ತು ಮೇಡಮ್ ನಿಮ್ಗೆ? ನಂಗೆ ವಡೆ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ, ರೆಗ್ಯುಲರ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ? ಆಕ್ಚುಲಿ ಬ್ಯಾಚುಲರ್ಸ್ ಗೆಲ್ಲ ತುಂಬಾ ಒಳ್ಳೇದು ಔಟ್ಸೈಡ್ ಬಂದು ಫುಡ್ ತಿನ್ನೋದಕ್ಕೆ. ಮತ್ತೆ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಎಲ್ರು ಬಂದು ತಿನ್ನಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಟೆಲ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಮಲ್ಸಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ, ಹಾಗೆ ನಾಕೋಡ ಜುವೆಲರ್ಸ್ ಮತ್ತು ಬ್ಯಾಂಕರ್ಸ್ ಆಪೋಸಿಟ್ ಅಲ್ಲಿ ಇದೆ. ನೋಡಿ ಫ್ರೆಂಡ್ಸ್, ಇದು ಆನಿಯನ್ ದೋಸೆ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಟೇಸ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಲ್ಲಿ ಅವ್ರು ಕೊಡೋದಕ್ಕೆ ಆಗೋದಿಲ್ಲ, ಅಷ್ಟು ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅಷ್ಟೊಂದು ಸೂಪರ್ ಆಗಿರುತ್ತೆ ರುಚಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಶ್ರೀ ಸಾಯಿ ಫಾಸ್ಟ್ ಫುಡ್ ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸುಭಾಷ್ ಅಂತ ಸರ್. ಎಷ್ಟು ವರ್ಷ ಆಯ್ತು ಇದು ನೀವು ಶುರು ಮಾಡಿ? ಸರ್ ಈಗ 2 years ಆಯ್ತು. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ನಮ್ಮ ಹೋಟ್ಲಲ್ಲಿ ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ ಸ್ವಲ್ಪ ಸ್ಪೆಷಲ್. ಅದು ತುಂಬಾ ಇಷ್ಟಪಡ್ತಾರೆ ಜನ. ಓಕೆ, ಅದರಿಂದ ಅದಂತೂ ತುಂಬಾ ರನ್ನಿಂಗ್ ಇದೆ. ಇಡ್ಲಿ ಮತ್ತೆ ಇಡ್ಲಿ ತುಂಬಾ ಸ್ಮೂತ್, ಅದೊಂದು ಚೆನ್ನಾಗಿ ರನ್ನಿಂಗ್ ಇದೆ. ಓಕೆ, ತುಂಬಾ ಕಸ್ಟಮರ್ಸ್ ಜಾಸ್ತಿ ಇಷ್ಟಪಟ್ಟು ತಗೊಳ್ಳೋದು ಯಾವುದು ಸರ್? ತುಂಬಾ ರೆಗ್ಯುಲರ್ ಆಗಿ ಇಡ್ಲಿ ಮೂವಿಂಗ್ ಇದೆ. ಓಕೆ, ಸೋಮವಾರ ಮಾತ್ರ ಮಶ್ರೂಮ್ ಬಿರಿಯಾನಿ ಮಾಡ್ತಿದೀವಿ ಅಷ್ಟೇ. ಡೈಲಿ ಒಂದೊಂದು ವೆರೈಟಿ ರೈಸ್ ಇರುತ್ತೆ. ಬೇರೆ ಏನೇನ್ ರೈಸ್ ಬಾತ್ ಸಿಗುತ್ತೆ? ಟೊಮಾಟೊ ಬಾತು, ಮೆಂತ್ಯ ಬಾತು, ವೈಟ್ ಪಲಾವ್, ಗೀ ರೈಸು, ರೆಗ್ಯುಲರ್ ಚಿತ್ರಾನ್ನ ಇರುತ್ತೆ. ಡೈಲಿ ಒಂದೊಂದು ಇರುತ್ತೆ. ಓಕೆ, ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಇಡ್ಲಿ ಎಲ್ಲ ಸಖತ್ ಸೂಪರ್ ಆಗಿದೆ, ಮತ್ತೆ ಮಶ್ರೂಮ್ ಬಿರಿಯಾನಿ ಆಗ್ಬೋದು, ಚಿತ್ರಾನ್ನ ಆಗ್ಬೋದು, ತುಂಬಾ ಸಖತ್ ಟೇಸ್ಟ್ ಆಗಿದೆ ಅಂತ. ಹೌದು ಸರ್. ಸೊ ಇಷ್ಟೊಂದು ಟೇಸ್ಟ್ ಬರೋದಕ್ಕೆ ಏನ್ ಕಾರಣ ಸರ್? ಏನ ಕೆಲವ್ರು ಅಂತಾರೆ, ನಾವು ಪ್ರೀತಿ ಪಟ್ಟು ಅಡಿಗೆ ಮಾಡ್ಬೇಕು ಸರ್. ಓಕೆ, ಖುಷಿಯಿಂದ ಮಾಡ್ಬೇಕು. ಜನ ನಮ್ಗ ಆ ವ್ಯೂ ಕೊಡ್ತಾರಲ್ಲ, ಅದೇ ಖುಷಿ ಒಂದು. ನಿಮ್ದು ಟೈಮಿಂಗ್ಸ್ ಸರ್? ಸರ್ ರೆಗ್ಯುಲರ್ ಆಗಿ ಒಂದು 5:30 ಬರುತ್ತೆ ಗಾಡಿ. ಓಕೆ, 11 o'clock ನೈಟ್. ಸಾಯಂಕಾಲ ಮಾತ್ರ? ಸಂಜೆ ಮಾತ್ರ ಸರ್. ಎಲ್ಲ ದಿವಸ ಇರ್ತೀರಾ ಸಂಜೆ? ಸಂಜೆ ಡೈಲಿ ಇರ್ತೀವಿ ಸರ್, ರೆಗ್ಯುಲರ್ ಆಗಿರುತ್ತೆ. ಓಕೆ, ಯಾವಾಗ ಅಪರೂಪ ರೇರು ರಜಾ ಹಾಕ್ತೀವಿ ಅಷ್ಟೇ. ಓಕೆ, ಇದ್ರೆ ಡೈಲಿ ಕಸ್ಟಮರ್ ಡೈಲಿ ಇರ್ತೇವೆ. ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಇಟ್. ಬೈ ಬಾಯ್, ಸಿ ಯು.